ನಂದಿ ಶಿವನಿಗೆ ವಾಹನವಾಗಿದ್ದು ಹೇಗೆ ಗೊತ್ತಾ? ಶಿಲಾದನು ಎಂಬ ಮುನಿಯು ಮಕ್ಕಳಿಲ್ಲವೆಂದು ಶಿವನಿಗೆ ಕಠೋರವಾದ ತಪಸ್ಸನ್ನು ಮಾಡುತ್ತಾನೆ. ಕೆಲವು ವರ್ಷಗಳ ತಪಸ್ಸುಗಳ ನಂತರ ಶಿವನು ಪ್ರತ್ಯಕ್ಷವಾಗಿ ಶಿಲಾದ ನಿನಗೆ ಇಷ್ಟರಲ್ಲೇ ಗಂಡು ಮಗು ಜನಿಸುತ್ತಾನೆ ಎಂದು ಹೇಳಿ ಮಾಯವಾಗುತ್ತಾನೆ. ಶಿವನು ಹೇಳಿದ ಹಾಗೆಯೇ ಸ್ವಲ್ಪ ದಿನಗಳ ನಂತರ ಶಿಲಾದನು ಮಣ್ಣನ್ನು ಅಗೆಯುತ್ತಿರುವಾಗ ಒಂದು ಚಿಕ್ಕ ಮಗು ಕಾಣಿಸಿಕೊಳ್ಳುತ್ತದೆ. ಶಿಲಾದನು ಎಷ್ಟೋ ಪ್ರೀತಿಯಿಂದ ಆ ಮಗುವನ್ನು ಸಾಕಿ ನಂದಿ ಎಂದು ಹೆಸರಿಟ್ಟು ಬೆಳೆಸುತ್ತಾನೆ. ಒಂದು ದಿನ ಶಿಲಾದನ ಆಶ್ರಮಕ್ಕೆ ವರುಣದೇವನು ಬಂದು ನಂದಿಯನ್ನು ನೋಡಿ, ನಿನ್ನ ಮಗು ನಂದಿಗೆ ದೀರ್ಘಾಯುಸ್ಸು ಇಲ್ಲ, ಬೇಗನೆ ಸಾವನ್ನಪ್ಪುತ್ತಾನೆ ಎಂದು ಹೇಳುತ್ತಾನೆ. ಈ ವಿಷಯ ತಿಳಿದ ಶಿಲಾದನು ಜೋರಾಗಿ ಅಳುತ್ತಾ ದುಃಖಿಸುತ್ತಿರುತ್ತಾನೆ. ಶಿಲಾದನನ್ನು ಈಗ ನೋಡಲಾಗದೆ ನಂದಿ ಆಯಸ್ಸುಗೋಸ್ಕರ ಶಿವನನ್ನು ಪ್ರಾರ್ಥಿಸುತ್ತಾನೆ. ಆಗ ಶಿವನು ಪ್ರತ್ಯಕ್ಷವಾಗಿ ಏನು ಬೇಕು ಮಗು ಎಂದು ಕೇಳಿದಾಗ ಶಿವನ ತೇಜಸ್ಸಿಗೆ ಲೀನವಾಗಿ ಹೋದ ನಂದಿಯು ಆನಂದದಲ್ಲಿ ತಲ್ಲೀನನಾಗಿ ನಾನು ನಿಮ್ಮೊಂದಿಗೆ ಇರುತ್ತೇನೆ ಎಂದು ಹೇಳುತ್ತಾನೆ. ಆಗ ಶಿವನು ನಗುತ್ತಾ, ನಂದಿಯಾಗಿ ನನ್ನ ವಾಹನವಾಗಿರು, ಹಾಗೆ ನನ್ನ ಗಣಗಳಿಗೆಲ್ಲ ಅಧಿಪತಿಯಾಗಿರು ಎಂದು ಹೇಳುತ್ತಾನೆ. ಇದನ್ನು ಕೇಳಿಸಿಕೊಂಡ ನಂದಿ ಸಂತೋಷದಿಂದ ಸರಿ ಎಂದು ಹೇಳುತ್ತಾನೆ. ಬೇಗನೆ ಶಿವನು ನಂದಿಯನ್ನು ಎತ್ತಿನ ರೂಪದಲ್ಲಿ ಬದಲಾಯಿಸಿ ಕೈಲಾಸಕ್ಕೆ ಕರೆದುಕೊಂಡು ಹೋಗುತ್ತಾನೆ. ಫ್ರೆಂಡ್ಸ್, ಓಂ ನಮಃ ಶಿವಾಯ ಎಂದು ಕಾಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ನ ಫಾಲೋ ಮಾಡಿ. ಥ್ಯಾಂಕ್ ಯು.